ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ರಕ್ಷಿಸಲ್ಪಟ್ಟು ಆಸ್ಪತ್ರೆಗೆ ದಾಖಲಿಸಲ್ಪಟ್ಟಿರುವ ಅಪರಿಚಿತ ರೋಗಿ ಮೃತಪಟ್ಟಿರುವ ಘಟನೆ ಶನಿವಾರ ನಡೆದಿದೆ. ಮೃತ ವ್ಯಕ್ತಿಯನ್ನು ರಾಜೇಶ್ ಎಂದು ಶಂಕಿಸಲಾಗಿತ್ತು. ಉಡುಪಿ ಕೇರಳ ಕಲ್ಚರಲ್ ಸಂಸ್ಥೆಯ ಬಿನೇಶ್ ಮೃತ ವ್ಯಕ್ತಿಯ ವಾರಸುದಾರರನ್ನು ಪತ್ತೆಗೊಳಿಸಿದರು. ಅನಾರೋಗ್ಯಕ್ಕೆ ತುತ್ತಾಗಿದ್ದ ಮೃತ ವ್ಯಕ್ತಿಯು ಚಿಕಿತ್ಸೆ ಪಡೆಯಲು ಅಸಹಾಯಕತೆ ಎದುರಾಗಿರುವುದರಿಂದ ನಗರದ ಮುಖ್ಯ ಮೀನು ಮಾರುಕಟ್ಟೆ ಬಳಿ ಇರುವ ಖಾಸಗಿಯವರ ಕಟ್ಟಡದ 2ನೇ ಮಹಡಿಯಲ್ಲಿ ದಿನ ಕಳೆಯುತ್ತಿದ್ದರು. ವಿಷಯ ತಿಳಿದು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿದರು. ಹೃದಯದ ತೊಂದರೆ ಇದ್ದುದರಿಂದ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನಡೆಯುತ್ತಿತ್ತು. ರೋಗಿ ಗಂಭೀರ ಸ್ಥಿತಿಯಲ್ಲಿದ್ದರಿಂದ ವೈದ್ಯರ ಸಲಹೆ ಮೇರೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲುಪಡಿಸಲಾಯಿತು. ರೋಗಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟ ಘಟನೆ ನಡೆದಿದೆ. ಇನ್ನು ಚಳಿ ಜ್ವರದಿಂದ ನಡುಗುತ್ತಾ ಗಂಭೀರ ಸ್ಥಿತಿಯಲ್ಲಿದ್ದ ಅಪರಿಚಿತ ವ್ಯಕ್ತಿಯನ್ನು ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರಾನಾಥ್ ಮೆಸ್ತಾ ಶೀರೂರು ರಕ್ಷಿಸಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿರುವ ಘಟನೆ ರವಿವಾರ ರಾತ್ರಿ ನಡೆದಿದೆ. ನಗರದ ಜಾಮಿಯಾ ಮಸೀದಿ ಬಳಿಯ ವಾಣಿಜ್ಯ ಕಟ್ಟಡದ ಜಗುಲಿಯಲ್ಲಿ ಕಳೆದ 2 ದಿನಗಳಿಂದ ರೋಗಿಯು ಚಿಕಿತ್ಸೆ ಪಡೆಯಲು ಅಸಹಾಯಕ ಸ್ಥಿತಿಯಲ್ಲಿ ದಿನ ಕಳೆಯುತ್ತಿದ್ದರು ಎಂದು ತಿಳಿದು ಬಂದಿದೆ. ದಾಖಲು ಪ್ರಕ್ರಿಯೆ ನಡೆಸುವಾಗ ರೋಗಿಯ ಹೆಸರು ಮಹಾಂತೇಶ್, 40 ವರ್ಷ, ತಂದೆ ನಿಂಗಪ್ಪ ಚಲವಾದಿ, ಶಿರಸಿಯ ದಾಸನಕೊಪ್ಪ ಕಾಳಂಗಿಯ ನಿವಾಸಿ ಎಂದು ಹೇಳಿಕೊಂಡಿದ್ದಾನೆ. ವಾರಸುದಾರರು ತುರ್ತಾಗಿ ಉಡುಪಿ ಜಿಲ್ಲಾಸ್ಪತ್ರೆಯ ನಾಗರಿಕ ಸಹಾಯ ಕೇಂದ್ರವನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ. ನಂಬರ್ ಅಲ್ಲ ಕೊಡಿ. ನೀನು ಹೆಸರು ಅಂತ ಹೇಳಿದ್ದು ನಿಂದು? ರಾಜೇಶನಾ? ಆಮೇಲೆ ಬುದ್ಧಾರ್ದ ಹಾಂ ಟಿ ಕೆ ಕುಮಾರನ್. ಹಾಂ ಸರಿ ಆಯ್ತು. ಇದನ್ನು ಈಗ ನೋಡಾಕ್ತಾನೆ, ಹೋಗ್ತಾನೆ. पास आप जाए ಹೆಸರೇನಂತ ಹೇಳಿದ್ರಿ? ಹಾಂ, ಶಿವನ ಮಾದೇಶನ? ಮಾದೇಶ ಅಲ್ಲ, ಶಿರ್ಷಿ ಅಲ್ಲ? ಶಿರ್ಷಿಯಲ್ಲಿ ಎಲ್ಲಿ? ಶಿರ್ಷಿಯಲ್ಲಿ ಎಲ್ಲಿ ಅಣ್ಣ?